ಕುಂಭರಾಶಿಯ ಜನರೇ, ಮುಂಬರುವ ಮೇ 11, 12, 13 ಮತ್ತು 14 ಈ ದಿನಾಂಕಗಳು ಅತಿ ಸಾಮಾನ್ಯವಾದವುಗಳಲ್ಲ. ಇವು ನಿಮ್ಮ ಬದುಕಿನಲ್ಲಿ ಅನಿರೀಕ್ಷಿತ ತಿರುವುಗಳನ್ನು ತರಬಲ್ಲ ಅತ್ಯಂತ ಮಹತ್ವದ ದಿನಗಳಾಗಿವೆ. ದೀರ್ಘಕಾಲದಿಂದ ನಿಂತು ಹೋಗಿರುವ ಕಾರ್ಯಗಳು, ಕೈತಪ್ಪಿ ಹೋಗುತ್ತಿರುವ ಅವಕಾಶಗಳು, ನಿಮ್ಮನ್ನು ಪೀಡಿಸುತ್ತಿರುವ ಸಂಕಷ್ಟಗಳು ಮತ್ತು ಜೀವನದ ಹಾದಿಯೇ ದಿಢೀರ್ ಬದಲಾಗುವ ಸೂಚನೆಗಳನ್ನು ನೀವು ಈ ಅವಧಿಯಲ್ಲಿ ಕಾಣಬಹುದು. ಆದರೆ ಅತೀವ ಜಾಗರೂಕರಾಗಿರಿ. ಈ 4 ದಿನಗಳಲ್ಲಿ ನೀವು ಎಸಗುವ ಒಂದು ಪುಟ್ಟ ಪ್ರಮಾದವು ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ನಷ್ಟಕ್ಕೆ ನಾಂದಿಯಾಗಬಹುದು. ವಿಶೇಷವಾಗಿ ವೃತ್ತಿಬದುಕು, ಆರ್ಥಿಕತೆ, ಪರಿವಾರ ಮತ್ತು ಪ್ರೇಮದ ವಿಚಾರಗಳಲ್ಲಿ ಗ್ರಹಗತಿಗಳು ಬಲವಾದ ಮುನ್ಸೂಚನೆಗಳನ್ನು ನೀಡುತ್ತಿವೆ. ನಿಮ್ಮ ರಾಶಿಯ ಮೇಲೆ ಶನಿದೇವರ ಪ್ರಭಾವವು ಯಾವ ರೀತಿ ಕೆಲಸ ಮಾಡುತ್ತಿದೆ? ಯಾರಿಂದ ನಿಮಗೆ ವಂಚನೆಯಾಗುವ ಭೀತಿಯಿದೆ? ಯಾವ ದಿವಸ ಸೌಭಾಗ್ಯವು ನಿಮ್ಮತ್ತ ಮುಖ ಮಾಡಲಿದೆ? ನೀವು ಯಾವ ವರ್ಣದ ಉಡುಪನ್ನು ಧರಿಸುವುದು ಶ್ರೇಯಸ್ಕರ? ಯಾವ ಪುಣ್ಯಕ್ಷೇತ್ರದ ದರ್ಶನವು ನಿಮ್ಮ ವಿಘ್ನಗಳನ್ನು ನಿವಾರಿಸುತ್ತದೆ? ನಿಮ್ಮ ಮನೆಯಲ್ಲಿ ಸಂಭವಿಸಬಹುದಾದ ಶುಭ ಅಥವಾ ಅಶುಭ ಸಂಕೇತಗಳು ಯಾವುವು? ಈ ಮಾಹಿತಿಯಲ್ಲಿ ನಾನು ಪ್ರತಿಯೊಂದನ್ನೂ ಸವಿವರವಾಗಿ ಹಂಚಿಕೊಳ್ಳಲಿದ್ದೇನೆ. ಒಂದು ಕ್ಷಣವೂ ಕಡೆಗಣಿಸದೆ ಪೂರ್ತಿಯಾಗಿ ಗಮನಿಸಿ, ಏಕೆಂದರೆ ಅಂತ್ಯದಲ್ಲಿ ವಿವರಿಸಿರುವ ಅಂಶಗಳು ನಿಮ್ಮ ಜೀವನವನ್ನೇ ಬದಲಿಸುವ ಸಾಮರ್ಥ್ಯ ಹೊಂದಿವೆ. ಹಾಗಾದರೆ ತಡಮಾಡದೆ ಮೇ 11ರಿಂದ 14ರವರೆಗೆ ಕುಂಭರಾಶಿಯವರ ಬದುಕಿನಲ್ಲಿ ಏನೆಲ್ಲ ಘಟಿಸಲಿದೆ ಎಂಬುದನ್ನು ವಿವರವಾಗಿ ಅರಿಯೋಣ. ಕುಂಭರಾಶಿಯವರು ಹೊರನೋಟಕ್ಕೆ ಬಹಳ ಕಠಿಣ ವ್ಯಕ್ತಿತ್ವದವರಂತೆ ಕಂಡರೂ ಅಂತರಂಗದಲ್ಲಿ ಅತಿ ಮೃದು ಸ್ವಭಾವದವರು. ಯಾರಾದರೂ ಸಂಕಷ್ಟದಲ್ಲಿದ್ದರೆ ತಕ್ಷಣವೇ ಧಾವಿಸಿ ನೆರವಾಗುವ ಗುಣ ಇವರದ್ದು. ತಮ್ಮ ಕಾರಣದಿಂದ ಯಾರಿಗೂ ನೋವಾಗಬಾರದೆಂದು ಇವರು ಬಯಸುತ್ತಾರೆ. ಆದರೆ ತಮ್ಮ ಮನದ ನೋವನ್ನು ಇವರು ಬೇರೆಯವರ ಮುಂದೆ ಹಂಚಿಕೊಳ್ಳುವುದಿಲ್ಲ. ಸದಾ ಮುಗುಳ್ನಗುತ್ತಾ ಕಂಡರೂ ಒಳಗೊಳಗೆ ಅತೀವ ಮಾನಸಿಕ ಒತ್ತಡವನ್ನು ಅನುಭವಿಸುತ್ತಿರುತ್ತಾರೆ. ಮೇ 11ರಿಂದ 14ರವರೆಗಿನ ಈ ದಿನಗಳಲ್ಲಿ ನಿಮಗೆ ಯಾವುದೋ ಒಂದು ಅನಾಮಧೇಯ ಆತಂಕವು ಎದುರಾಗಲಿದೆ. ನೀವು ಮಾಡುತ್ತಿರುವ ಕೆಲಸ ಸರಿಯಾಗಿದೆಯೇ ಮತ್ತು ನಿಮ್ಮ ಬಾಳಿನಲ್ಲಿ ಸುದಿನಗಳು ಯಾವಾಗ ಆರಂಭವಾಗಲಿವೆ ಎಂಬ ಪ್ರಶ್ನೆ ನಿಮ್ಮನ್ನು ಕಾಡಬಹುದು. ಈ 4 ದಿನಗಳಲ್ಲಿ ನೀವು ಯಾರನ್ನಾದರೂ ಅತಿಯಾಗಿ ವಿಶ್ವಾಸಕ್ಕೆ ತೆಗೆದುಕೊಂಡರೆ ಅಲ್ಪಮಟ್ಟದ ವಂಚನೆಯಾಗುವ ಸಾಧ್ಯತೆಯಿದೆ. ಮುಖ್ಯವಾಗಿ ನಿಮ್ಮ ಆಪ್ತೇಷ್ಟರು ಆಡುವ ಮಾತುಗಳೇ ನಿಮ್ಮ ಮನಸ್ಸಿಗೆ ಘಾಸಿ ಉಂಟುಮಾಡಬಹುದು. ಕೆಲವರು ನಿಮ್ಮ ಒಳ್ಳೆಯತನವನ್ನೇ ದೌರ್ಬಲ್ಯವೆಂದು ಭಾವಿಸಿ ದುರುಪಯೋಗಪಡಿಸಿಕೊಳ್ಳಬಹುದು. ಅದಕ್ಕಾಗಿಯೇ ಈ ಅವಧಿಯಲ್ಲಿ ನಿಮ್ಮ ಖಾಸಗಿ ವಿಷಯಗಳನ್ನು ಎಲ್ಲರ ಮುಂದೆ ತೆರೆದಿಡದಂತೆ ಎಚ್ಚರವಹಿಸಿ. ಶನಿಯ ಪ್ರಭಾವದಿಂದಾಗಿ ನಿಮಗೆ ಒಂಟಿತನದ ಅನುಭವವಾಗಬಹುದು. ಆದರೆ ಅದೇ ಹೊತ್ತಿನಲ್ಲಿ ದೈವದ ಮೇಲಿನ ಭಕ್ತಿಯು ನಿಮ್ಮಲ್ಲಿ ವೃದ್ಧಿಯಾಗುತ್ತದೆ. ದೇವಸ್ಥಾನಗಳಿಗೆ ಭೇಟಿ ನೀಡಿದಾಗ ನಿಮಗೆ ಅತೀವ ನೆಮ್ಮದಿ ಮತ್ತು ಶಾಂತಿ ಸಿಗಲಿದೆ. ಕುಂಭರಾಶಿಯವರ ವಿಶೇಷ ಗುಣವೆಂದರೆ ಎಂತಹದೇ ಕಷ್ಟಗಳು ಎದುರಾದರೂ ಪುನಃ ಎದ್ದು ನಿಲ್ಲುವ ಛಲ ಇವರಲ್ಲಿರುತ್ತದೆ. ಈ 4 ದಿನಗಳಲ್ಲೂ ಅಂತಹದ್ದೇ ಮನೋಬಲವು ನಿಮ್ಮಲ್ಲಿ ಗೋಚರಿಸುತ್ತದೆ. ಇದುವರೆಗೆ ಕುಂಟುತ್ತಾ ಸಾಗುತ್ತಿದ್ದ ಕೆಲಸಗಳು ಈಗ ವೇಗ ಪಡೆಯಲಿವೆ. ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಿದವರು ಕೂಡ ಈಗ ನಿಮ್ಮ ಯೋಗ್ಯತೆಯನ್ನು ಮನಗಾಣಲಿದ್ದಾರೆ. ಅದರಲ್ಲೂ ಮೇ 13 ಮತ್ತು 14ರಂದು ನಿಮ್ಮ ಆಲೋಚನಾ ಲಹರಿಯಲ್ಲಿ ಮಹತ್ತರ ಬದಲಾವಣೆ ಉಂಟಾಗಲಿದೆ. ಬದುಕಿನಲ್ಲಿ ಹೊಸ ನಿರ್ಧಾರವೊಂದನ್ನು ಕೈಗೊಳ್ಳುವ ಸಾಧ್ಯತೆಯಿದ್ದು, ಇದು ನಿಮ್ಮ ಭವಿಷ್ಯಕ್ಕೆ ಪೂರಕವಾಗಲಿದೆ. ಆದರೆ ಒಂದು ವಿಷಯವನ್ನು ಸದಾ ನೆನಪಿನಲ್ಲಿಡಿ, ಸಿಟ್ಟು ನಿಮ್ಮ ಬದುಕಿನ ದೊಡ್ಡ ವೈರಿ. ಈ 4 ದಿನಗಳಲ್ಲಿ ನೀವು ಉದ್ವೇಗದಿಂದ ಮಾತನಾಡಿದರೆ ಕುಟುಂಬದಲ್ಲಿ ಅಸಮಾಧಾನದ ವಾತಾವರಣ ನಿರ್ಮಾಣವಾಗುತ್ತದೆ. ಆದ್ದರಿಂದ ಮಾತು ಮುತ್ತಿನಂತಿರಲಿ. ನೀವು ಸಮಾಧಾನದಿಂದ ವ್ಯವಹರಿಸಿದರೆ ಸಮಸ್ಯೆಗಳು ತಾನಾಗಿಯೇ ಬಗೆಹರಿಯುತ್ತವೆ. ನಿಮ್ಮ ಅದೃಷ್ಟದ ಕಾಲವು ಮೆಲ್ಲನೆ ಆರಂಭವಾಗುತ್ತಿದೆ. ಆದರೆ ನೀವು ಸಮಾಧಾನದಿಂದ ಹೆಜ್ಜೆ ಇಡಬೇಕು. ವೃತ್ತಿಜೀವನದ ದೃಷ್ಟಿಯಿಂದ ಕುಂಭರಾಶಿಯವರಿಗೆ ಇದು ಅತ್ಯಂತ ಪ್ರಮುಖವಾದ ಕಾಲಘಟ್ಟ. ಬಹಳ ದಿನಗಳಿಂದ ನೀವು ನಿರೀಕ್ಷಿಸುತ್ತಿದ್ದ ಒಂದು ಮಹತ್ವದ ಸುದ್ದಿ ಈಗ ಲಭ್ಯವಾಗಲಿದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲೆ ಹೆಚ್ಚಿನ ಹೊಣೆಗಾರಿಕೆ ಮತ್ತು ಒತ್ತಡವಿರುತ್ತದೆ. ನಿಮ್ಮ ಕಾರ್ಯವೈಖರಿಯನ್ನು ವರಿಷ್ಠರು ಗಮನಿಸುತ್ತಿರುತ್ತಾರೆ. ಕೆಲವರಿಗೆ ಉದ್ಯೋಗದಲ್ಲಿ ವರ್ಗಾವಣೆ ಅಥವಾ ಹೊಸ ಜವಾಬ್ದಾರಿಗಳು ಸಿಗುವ ಲಕ್ಷಣಗಳಿವೆ. ಇದು ಆರಂಭದಲ್ಲಿ ಸವಾಲೆನಿಸಿದರೂ ಮುಂದೆ ನಿಮಗೆ ಒಳ್ಳೆಯ ಹೆಸರು ತಂದುಕೊಡುತ್ತದೆ. ಉದ್ಯೋಗಾಕಾಂಕ್ಷಿಗಳಿಗೆ ಮೇ 13ರ ನಂತರ ಉತ್ತಮ ಅವಕಾಶಗಳು ಅರಸಿ ಬರಲಿವೆ. ಸಂದರ್ಶನ ಎದುರಿಸುವಾಗ ಧೈರ್ಯವಾಗಿ ಉತ್ತರಿಸಿ. ಅನಿರೀಕ್ಷಿತ ವ್ಯಕ್ತಿಯೊಬ್ಬರಿಂದ ಕೆಲಸದ ಮಾಹಿತಿ ಲಭಿಸಬಹುದು. ಸರ್ಕಾರಿ ನೌಕರಿಗಾಗಿ ಶ್ರಮಿಸುತ್ತಿರುವವರು ತಾಳ್ಮೆಯಿಂದ ಇರಬೇಕು. ಫಲಿತಾಂಶ ಕೊಂಚ ವಿಳಂಬವಾದರೂ ಅಂತಿಮವಾಗಿ ನಿಮಗೆ ಒಳಿತೇ ಆಗುತ್ತದೆ. ವ್ಯಾಪಾರ ವಹಿವಾಟು ನಡೆಸುವ ಕುಂಭರಾಶಿಯವರು ಈ 4 ದಿನಗಳಲ್ಲಿ ಅತೀವ ಜಾಗರೂಕತೆಯಿಂದ ಇರಬೇಕು. ಹೊಸದಾಗಿ ಪರಿಚಯವಾಗುವ ಪಾಲುದಾರರನ್ನು ತಕ್ಷಣ ನಂಬಬೇಡಿ. ಯಾರಾದರೂ ಮೃದು ಮಾತುಗಳಿಂದ ನಿಮ್ಮನ್ನು ಮೋಸಗೊಳಿಸುವ ಸಾಧ್ಯತೆಯಿದೆ. ಹಣಕಾಸಿನ ವ್ಯವಹಾರಗಳನ್ನು ಲಿಖಿತ ರೂಪದಲ್ಲಿಟ್ಟುಕೊಳ್ಳುವುದು ಉತ್ತಮ. ಆದರೆ ಮೇ 14ರ ನಂತರ ವ್ಯಾಪಾರದಲ್ಲಿ ಅಲ್ಪ ಲಾಭದ ನಿರೀಕ್ಷೆಯಿದೆ. ಹಳೆಯ ಗ್ರಾಹಕರು ಪುನಃ ನಿಮ್ಮತ್ತ ಬರಲಿದ್ದಾರೆ.
ಈ 4 ದಿನಗಳ ಅವಧಿಯಲ್ಲಿ ಆರ್ಥಿಕವಾಗಿ ಸ್ವಲ್ಪ ಇಕ್ಕಟ್ಟು ಎದುರಾಗಬಹುದು. ಕೈಗೆ ಬಂದ ಹಣವು ಬಂದಷ್ಟೇ ವೇಗವಾಗಿ ಖರ್ಚಾಗಲಿದೆ. ಮನೆ ಬಳಕೆ ವಸ್ತುಗಳು, ಸಾಲ ತೀರಿಸುವುದು ಅಥವಾ ಆರೋಗ್ಯದ ವೆಚ್ಚಗಳು ಹೆಚ್ಚಾಗಬಹುದು. ಆದರೂ ಬಹಳ ದಿನಗಳಿಂದ ಬರಬೇಕಿದ್ದ ಸಾಲದ ಹಣ ಮರಳಿ ಬರುವ ಸೂಚನೆಗಳಿವೆ. ಕೆಲವು ವ್ಯಕ್ತಿಗಳಿಗೆ ಸಂಬಂಧಿಕರಿಂದ ಹಣಕಾಸಿನ ನೆರವು ಸಿಗಬಹುದು. ಈ ಸಮಯದಲ್ಲಿ ಅನವಶ್ಯಕ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಅನಿವಾರ್ಯ. ನೀವು ಯಾರಿಗಾದರೂ ಸಾಲ ನೀಡಿದರೆ ಅದರಿಂದ ಲಾಭ ಪಡೆಯುವುದು ತಡವಾಗಬಹುದು. ಶುಕ್ರವಾರದಂದು ಮಹಾಲಕ್ಷ್ಮೀ ದೇವಿಯ ಗುಡಿಗೆ ತೆರಳಿ ತುಪ್ಪದ ದೀಪ ಹಚ್ಚುವುದರಿಂದ ಆರ್ಥಿಕ ಸಂಕಷ್ಟಗಳು ದೂರವಾಗಲಿವೆ. ಜೊತೆಗೆ ಮನೆಯ ಹಿರಿಯರ ಆಶೀರ್ವಾದ ಪಡೆದರೆ ಧನಯೋಗವು ವೃದ್ಧಿಸುತ್ತದೆ. ಈ 4 ದಿನಗಳ ಕಾಲ ಕೌಟುಂಬಿಕ ವಿಚಾರಗಳಲ್ಲಿ ಅತೀವ ಸಂಯಮ ಅಗತ್ಯ. ಸಣ್ಣ ಪುಟ್ಟ ಮಾತುಗಳು ದೊಡ್ಡ ಜಗಳಕ್ಕೆ ದಾರಿಯಾಗಬಹುದು. ಮುಖ್ಯವಾಗಿ ದಂಪತಿಗಳ ನಡುವೆ ತಪ್ಪು ತಿಳುವಳಿಕೆಗಳು ಉಂಟಾಗುವ ಸಂಭವವಿದೆ. ನಿಮ್ಮ ಉದ್ದೇಶ ಒಳ್ಳೆಯದಿದ್ದರೂ ಇತರರು ಅದನ್ನು ತಪ್ಪಾಗಿ ಭಾವಿಸಬಹುದು. ಹಾಗಾಗಿ ಮೌನ ಅಥವಾ ಮಧುರ ಮಾತು ಶ್ರೇಯಸ್ಕರ. ಮನೆಯ ಹಿರಿಯರ ಮಾರ್ಗದರ್ಶನಕ್ಕೆ ಬೆಲೆ ನೀಡಿ. ಮಕ್ಕಳ ವಿಚಾರದಲ್ಲಿ ಆರಂಭದಲ್ಲಿ ಕೊಂಚ ಆತಂಕವಿದ್ದರೂ ನಂತರ ಶುಭವಾರ್ತೆ ಕೇಳುವಿರಿ. ಮನೆಯಲ್ಲಿ ಮಂಗಲ ಕಾರ್ಯಗಳ ಬಗ್ಗೆ ಚರ್ಚೆಗಳು ಆರಂಭವಾಗಲಿವೆ. ಮದುವೆಯ ಮಾತುಕತೆಗಳಲ್ಲಿ ಅಡೆತಡೆ ಎದುರಿಸುತ್ತಿದ್ದವರಿಗೆ ಈಗ ಸೂಕ್ತ ಸಂಬಂಧಗಳ ಮಾಹಿತಿ ದೊರೆಯಲಿದೆ. ಪ್ರೇಮಿಗಳು ಈ ಸಮಯದಲ್ಲಿ ಸಂಗಾತಿಯನ್ನು ಅನುಮಾನಿಸುವುದನ್ನು ಬಿಟ್ಟುಬಿಡಬೇಕು. ಚಿಕ್ಕ ವಿಷಯಗಳಿಗೂ ವಿವಾದ ಮಾಡುವುದು ಬೇಡ. ನೀವು ಸಮಾಧಾನದಿಂದ ವರ್ತಿಸಿದರೆ ನಿಮ್ಮ ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗುತ್ತವೆ. ಆರೋಗ್ಯದ ದೃಷ್ಟಿಯಿಂದ ಕುಂಭರಾಶಿಯವರು ಈ ದಿನಗಳಲ್ಲಿ ನಿರ್ಲಕ್ಷ್ಯ ಮಾಡಬಾರದು. ಅದರಲ್ಲೂ ನಿದ್ರಾಹೀನತೆ, ತಲೆನೋವು, ಕಾಲು ನೋವು ಅಥವಾ ಮಾನಸಿಕ ಒತ್ತಡ ಕಾಡಬಹುದು. ಅತಿಯಾದ ಆಲೋಚನೆಯಿಂದ ಮೆದುಳಿಗೆ ಆಯಾಸವಾಗಬಹುದು. ಸರಿಯಾದ ಸಮಯಕ್ಕೆ ಊಟ ಮಾಡಿ ಮತ್ತು ಹೊರಗಿನ ಆಹಾರದಿಂದ ದೂರವಿರಿ. ವಾಹನ ಚಾಲನೆ ಮಾಡುವಾಗ ಅತೀವ ಗಮನವಿರಲಿ. ಈ 4 ದಿನಗಳ ಕಾಲ ಶನಿಯ ಪ್ರಭಾವವು ನಿಮ್ಮ ಮೇಲೆ ಅಧಿಕವಾಗಿರುತ್ತದೆ. ಆದ್ದರಿಂದ ಶನಿವಾರದಂದು ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪ ಬೆಳಗುವುದು ಅತಿ ಉತ್ತಮ. ಹಾಗೆಯೇ ಶಿವನಿಗೆ ಅಭಿಷೇಕ ಮಾಡಿಸುವುದರಿಂದ ಮಾನಸಿಕ ನೆಮ್ಮದಿ ಹೆಚ್ಚುತ್ತದೆ. ಆಂಜನೇಯ ಸ್ವಾಮಿಯ ದರ್ಶನದಿಂದ ಮನಸ್ಸಿನ ಭಯ ಮತ್ತು ತಳಮಳ ದೂರವಾಗುತ್ತದೆ. ಪ್ರತಿದಿನ ಮುಂಜಾನೆ ಶನಿ ಮಂತ್ರವನ್ನು ಜಪಿಸುವುದರಿಂದ ಒಳ್ಳೆಯ ಫಲಗಳು ದೊರೆಯುತ್ತವೆ. ಕಾಗೆಗಳಿಗೆ ಅನ್ನ ನೀಡುವುದು ಮತ್ತು ಬಡವರಿಗೆ ದಾನ ಮಾಡುವುದರಿಂದ ಗ್ರಹದೋಷಗಳ ಪ್ರಭಾವ ತಗ್ಗುತ್ತದೆ. ಈ 4 ದಿನಗಳು ನಿಮ್ಮ ಬದುಕಿನಲ್ಲಿ ಕೆಲವು ಪರೀಕ್ಷೆಗಳನ್ನು ಒಡ್ಡಿದರೂ ಸಹ ಅಂತಿಮವಾಗಿ ದೈವಕೃಪೆಯಿಂದ ನೀವು ವಿಜಯಶಾಲಿಯಾಗುವ ಎಲ್ಲಾ ಲಕ್ಷಣಗಳಿವೆ. ಕುಂಭರಾಶಿಯವರಿಗೆ ಈ ಅವಧಿಯ ಗ್ರಹಗತಿಗಳು ಮಹತ್ವದ ಬದಲಾವಣೆಯನ್ನು ಸೂಚಿಸುತ್ತಿವೆ. ವಿಶೇಷವಾಗಿ ನಿಮ್ಮ ರಾಶ್ಯಾಧಿಪತಿ ಶನಿಯ ಪ್ರಭಾವವು ಪ್ರಬಲವಾಗಿ ಕೆಲಸ ಮಾಡುತ್ತಿದೆ. ಶನಿ ಎಂದರೆ ಶಿಸ್ತು, ವಿಳಂಬ ಮತ್ತು ಪರೀಕ್ಷೆಯ ಸಂಕೇತ. ಆದರೆ ಅಂತಿಮವಾಗಿ ಇವನು ಮನುಷ್ಯನನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತಾನೆ. ಈ 4 ದಿನಗಳಲ್ಲಿ ನೀವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲೂ ಕೊಂಚ ವಿಳಂಬ ಕಂಡುಬರಬಹುದು. ಕೆಲಸವು ತಕ್ಷಣ ಮುಗಿಯುತ್ತದೆ ಎಂದು ನೀವು ಅಂದುಕೊಂಡರೂ ಮಧ್ಯದಲ್ಲಿ ಅನಿರೀಕ್ಷಿತ ಅಡೆತಡೆಗಳು ಎದುರಾಗಬಹುದು. ಇದು ನಿಮ್ಮಲ್ಲಿ ಅಸಹನೆಯನ್ನು ಉಂಟುಮಾಡಬಹುದು. ಆದರೆ ಧೈರ್ಯಗೆಡಬೇಡಿ, ಏಕೆಂದರೆ ಈ ವಿಳಂಬಗಳ ಹಿಂದೆ ಒಂದು ಉತ್ತಮವಾದ ಪ್ರತಿಫಲ ಅಡಗಿರುತ್ತದೆ. ಮೇ 11ರ ಸೋಮವಾರದಂದು ಚಂದ್ರನ ಪ್ರಭಾವದಿಂದಾಗಿ ಮನಸ್ಸಿನಲ್ಲಿ ಅತಿಯಾದ ಆತಂಕ ಮನೆಮಾಡಿರುತ್ತದೆ. ಸಣ್ಣ ವಿಷಯಗಳನ್ನು ನೀವು ಅತಿಯಾಗಿ ವಿಶ್ಲೇಷಣೆ ಮಾಡಬಹುದು. ಯಾರೋ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂಬ ಭ್ರಮೆ ಕಾಡಬಹುದು. ಅಂದು ಯಾವುದೇ ದೊಡ್ಡ ಮಟ್ಟದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬೇಡ. ಮನೆಯವರೊಂದಿಗೆ ಶಾಂತವಾಗಿ ಸಂವಹನ ನಡೆಸಿ. ಕೋಪದ ಭರದಲ್ಲಿ ಮಾತಾಡಿದರೆ ಸಂಬಂಧಗಳು ಹದಗೆಡಬಹುದು. ಮೇ 12ರ ಮಂಗಳವಾರ ಕುಜಗ್ರಹದ ಪ್ರಭಾವದಿಂದಾಗಿ ಸಿಟ್ಟು ಹೆಚ್ಚಾಗಬಹುದು. ವೃತ್ತಿ ಮತ್ತು ವ್ಯವಹಾರದಲ್ಲಿ ಒತ್ತಡ ಅಧಿಕವಾಗಿರುತ್ತದೆ. ಕೆಲವೊಮ್ಮೆ ಪರಿಸ್ಥಿತಿ ನಿಮ್ಮನ್ನು ಎದುರು ಮಾತನಾಡಲು ಪ್ರಚೋದಿಸಬಹುದು. ಅಂದು ವಾಹನ ಚಾಲನೆಯಲ್ಲಿ ಅತೀವ ಎಚ್ಚರಿಕೆ ಇರಲಿ. ಯಾವುದೇ ಕೆಲಸವನ್ನು ಆತುರದಿಂದ ಮಾಡಬೇಡಿ. ಹಣಕಾಸಿನ ವಿಚಾರದಲ್ಲಿ ವಿಶೇಷ ನಿಗಾ ಇರಲಿ. ಯಾರಿಗಾದರೂ ಸಾಲ ನೀಡುವ ಮೊದಲು 10 ಬಾರಿ ಯೋಚಿಸಿ. ಮೇ 13ರ ಬುಧವಾರದಂದು ಬುಧನ ಅನುಗ್ರಹದಿಂದ ಸ್ವಲ್ಪ ಸಮಾಧಾನ ದೊರೆಯಲಿದೆ. ನೀವು ಬಹುಕಾಲದಿಂದ ನಿರೀಕ್ಷಿಸುತ್ತಿದ್ದ ಶುಭವಾರ್ತೆಗಳು ಕಿವಿಗೆ ಬೀಳಬಹುದು. ವೃತ್ತಿ ಕ್ಷೇತ್ರದಲ್ಲಿ ಮೆಚ್ಚುಗೆ ದೊರೆಯಲಿದೆ. ಬಂಧು ಮಿತ್ರರಿಂದ ನಿಮಗೆ ನೆರವು ಲಭಿಸಲಿದೆ. ನಿಮ್ಮ ಮಾತುಗಳಿಗೆ ಬೆಲೆ ಸಿಗುತ್ತದೆ. ಅಂದು ದೇವಸ್ಥಾನದಲ್ಲಿ ಸ್ವಲ್ಪ ಸಮಯ ಕಳೆದು ಪ್ರಾರ್ಥನೆ ಸಲ್ಲಿಸಿದರೆ ಮಾನಸಿಕ ಶಾಂತಿ ವೃದ್ಧಿಸುತ್ತದೆ. ಮೇ 14ರ ಗುರುವಾರದಂದು ಗುರುವಿನ ಕೃಪೆಯಿಂದ ಅದೃಷ್ಟ ನಿಮ್ಮತ್ತ ಒಲಿಯಲಿದೆ. ಆರ್ಥಿಕವಾಗಿ ಅಲ್ಪ ಚೇತರಿಕೆ ಕಾಣುವಿರಿ. ಮನೆಯಲ್ಲಿ ಸಂತಸದ ಸುದ್ದಿ ಕೇಳುವ ಸಂಭವವಿದೆ. ಹಿರಿಯರ ಹಾರೈಕೆಯು ನಿಮಗೆ ಬೆನ್ನೆಲುಬಾಗಿ ನಿಲ್ಲಲಿದೆ. ಅಂದು ಹಳದಿ ಬಣ್ಣದ ವಸ್ತ್ರ ಧರಿಸಿ ದತ್ತಾತ್ರೇಯ ಅಥವಾ ಸಾಯಿಬಾಬಾ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ ಉತ್ತಮ ಫಲಿತಾಂಶಗಳು ದೊರೆಯುತ್ತವೆ. ಈ 4 ದಿನಗಳಲ್ಲಿ ನೆನಪಿಡಬೇಕಾದ ಮುಖ್ಯ ಸಂಗತಿಯೆಂದರೆ
ಗ್ರಹಗಳು ನಿಮ್ಮನ್ನು ಪರೀಕ್ಷಿಸುತ್ತಿವೆ ಹೊರತು ನಿಮ್ಮನ್ನು ಕೈಬಿಡುತ್ತಿಲ್ಲ. ನೀವು ತಾಳ್ಮೆಯಿಂದ ಹೆಜ್ಜೆ ಇಟ್ಟರೆ ಮೇ ತಿಂಗಳ ಅಂತ್ಯದ ವೇಳೆಗೆ ಸಕಾರಾತ್ಮಕ ಬದಲಾವಣೆಗಳು ನಿಚ್ಚಳವಾಗಿ ಗೋಚರಿಸುತ್ತವೆ. ಕುಂಭರಾಶಿಯವರು ಇತ್ತೀಚಿನ ದಿನಗಳಲ್ಲಿ ಒಂದು ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ನೀವು ಎಷ್ಟೇ ಒಳ್ಳೆಯವರಾಗಿದ್ದರೂ ಕೆಲವು ಜನರಿಗೆ ನಿಮ್ಮ ಮೇಲೆ ಅಸೂಯೆ ಇದೆ. ವಿಶೇಷವಾಗಿ ನಿಮ್ಮ ಪ್ರಗತಿಯನ್ನು ಸಹಿಸದವರು ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಬಹುದು. ನಿಮ್ಮ ಕಾರ್ಯಗಳಿಗೆ ವಿಘ್ನ ಉಂಟಾಗಲಿ ಎಂದು ಬಯಸುವ ಜನರು ಇರುತ್ತಾರೆ. ಮೇ 11ರಿಂದ 14ರವರೆಗೆ ಅಂತಹ ನಕಾರಾತ್ಮಕ ಪ್ರಭಾವವು ಕೊಂಚ ಅಧಿಕವಾಗಿರುತ್ತದೆ. ನೀವು ಒಂದು ಕಾರ್ಯವನ್ನು ಶುರು ಮಾಡಿದರೆ ಮಧ್ಯದಲ್ಲಿ ವಿಘ್ನಗಳು ಎದುರಾಗುವುದು, ಮನೆಯಲ್ಲಿ ಅಶಾಂತಿ, ಕೈಗೆ ಬಂದ ಹಣ ಖರ್ಚಾಗುವುದು ಮತ್ತು ಮನಸ್ಸಿನಲ್ಲಿ ಭೀತಿ ಹೆಚ್ಚಾಗುವುದು ಇವೆಲ್ಲವೂ ದೃಷ್ಟಿದೋಷ ಅಥವಾ ಶನಿಯ ಪ್ರಭಾವದ ಲಕ್ಷಣಗಳಾಗಿವೆ. ಅದರಲ್ಲೂ ನೀವು ಹೊರಗಿನಿಂದ ಮನೆಗೆ ಮರಳಿದಾಗ ಅತೀವ ಆಯಾಸ ಮತ್ತು ರಾತ್ರಿಯಲ್ಲಿ ಸರಿಯಾದ ನಿದ್ದೆ ಬರದಂತೆ ಅನ್ನಿಸಬಹುದು. ಈ ದಿನಗಳಲ್ಲಿ ನಿಮ್ಮ ಗುಟ್ಟುಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಕೆಲವೊಮ್ಮೆ ನೀವು ಅತೀವವಾಗಿ ನಂಬಿದ ವ್ಯಕ್ತಿಯೇ ನಿಮಗೆ ಮುಳ್ಳಾಗಬಹುದು. ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಬೆಳವಣಿಗೆಯನ್ನು ಕಂಡು ಸಹಿಸದವರು ನಿಮ್ಮ ಮಾತುಗಳನ್ನು ತಿರುಚಿ ಮೇಲಧಿಕಾರಿಗಳಿಗೆ ದೂರು ನೀಡಬಹುದು. ಅದಕ್ಕಾಗಿಯೇ ಪ್ರತಿಯೊಂದು ವಿಚಾರದಲ್ಲೂ ಜಾಗೃತೆ ಇರಲಿ. ಹೆಚ್ಚಿನ ಸಮಯ ಮೌನವಾಗಿರುವುದು ನಿಮಗೆ ಹಿತಕರ. ಈ ಅಡೆತಡೆಗಳನ್ನು ನಿವಾರಿಸಲು ಕೆಲವು ಪರಿಹಾರಗಳನ್ನು ಮಾಡಿಕೊಳ್ಳಿ. ಪ್ರತಿ ಶನಿವಾರ ಕಪ್ಪು ಎಳ್ಳನ್ನೂ ದಾನ ಮಾಡಿ. ಸಾಯಂಕಾಲ ಮನೆಯ ಮುಖ್ಯದ್ವಾರದ ಬಳಿ ನಿಂಬೆಹಣ್ಣಿನಿಂದ ದೃಷ್ಟಿ ತೆಗೆದು ಹೊರಹಾಕಿ. ಶಿವನ ಗುಡಿಯಲ್ಲಿ ರುದ್ರಾಭಿಷೇಕ ಮಾಡಿಸುವುದರಿಂದ ದುಷ್ಟಶಕ್ತಿಗಳ ಪ್ರಭಾವ ತಗ್ಗುತ್ತದೆ. ಆಂಜನೇಯ ಸ್ವಾಮಿಗೆ ವಡಮಾಲೆ ಅರ್ಪಿಸುವುದರಿಂದ ಶತ್ರು ಬಾಧೆ ನಿವಾರಣೆಯಾಗುತ್ತದೆ. ಈ 4 ದಿನಗಳಲ್ಲಿ ನಿಮ್ಮ ಮನೋಬಲವನ್ನು ಗಟ್ಟಿಯಾಗಿಟ್ಟುಕೊಳ್ಳಿ. ಯಾರೋ ಏನೋ ಅಂದರು ಎಂದು ವಿಚಲಿತರಾಗಬೇಡಿ. ದೈವವು ನಿಮಗೆ ತಡವಾದರೂ ಉತ್ತಮ ಫಲಿತಾಂಶವನ್ನೇ ನೀಡುತ್ತದೆ. ಈ ಸಂಕಷ್ಟಗಳು ಶೀಘ್ರದಲ್ಲೇ ಅಂತ್ಯಗೊಳ್ಳಲಿವೆ. ನಿಮ್ಮ ಯೋಜಿತ ಕಾರ್ಯಗಳು ಪೂರ್ಣಗೊಳ್ಳುವ ಸಮಯ ಹತ್ತಿರದಲ್ಲಿದೆ. ಕುಂಭರಾಶಿಯವರಿಗೆ ಈ ದಿನಗಳಲ್ಲಿ ದೈವಬಲ ಅತಿ ಮುಖ್ಯ, ಏಕೆಂದರೆ ಶನಿಯ ಪ್ರಭಾವ ಹೆಚ್ಚಾದಾಗ ಮಾನಸಿಕ ಶಾಂತಿ ಹದಗೆಡುತ್ತದೆ. ಯಾರೂ ತನ್ನನ್ನು ಅರ್ಥಮಾಡಿಕೊಳ್ಳುತ್ತಿಲ್ಲ ಎಂಬ ಭಾವನೆ ಕಾಡುತ್ತದೆ. ಅಂತಹ ಸಂದರ್ಭದಲ್ಲಿ ದೇವಸ್ಥಾನ ದರ್ಶನವು ಶುಭ ತರುತ್ತದೆ. ವಿಶೇಷವಾಗಿ ಶನಿವಾರದಂದು ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪ ಹಚ್ಚಿ. ಶನಿ ಮಂತ್ರವನ್ನು 108 ಬಾರಿ ಪಠಿಸುವುದರಿಂದ ದೋಷಗಳು ನಿವಾರಣೆಯಾಗುತ್ತವೆ. ಇದರಿಂದ ನಿಂತುಹೋಗಿದ್ದ ಕೆಲಸಗಳು ಚಲನೆ ಪಡೆಯುತ್ತವೆ. ಸೋಮವಾರದಂದು ಶಿವನಿಗೆ ಕ್ಷೀರಾಭಿಷೇಕ ಮಾಡಿಸುವುದರಿಂದ ಮಾನಸಿಕ ನೆಮ್ಮದಿ ಸಿಗುತ್ತದೆ ಮತ್ತು ಕೌಟುಂಬಿಕ ಕಲಹಗಳು ತಿಳಿಯಾಗುತ್ತವೆ. ಮುಖ್ಯವಾಗಿ ದೀರ್ಘಕಾಲದ ಸಮಸ್ಯೆಗೆ ಪರಿಹಾರ ದೊರೆಯಲಿದೆ. ಮಂಗಳವಾರದಂದು ಆಂಜನೇಯನಿಗೆ ಸಿಂಧೂರ ಅರ್ಪಿಸುವುದರಿಂದ ಧೈರ್ಯ ಹೆಚ್ಚುತ್ತದೆ ಮತ್ತು ಭಯ ದೂರವಾಗುತ್ತದೆ. ಶತ್ರುಗಳ ಕಿರಿಕಿರಿ ತಪ್ಪುತ್ತದೆ. ಗುರುವಾರದಂದು ಸಾಯಿಬಾಬಾ ಅಥವಾ ದತ್ತಾತ್ರೇಯ ಸ್ವಾಮಿಯ ದರ್ಶನ ಪಡೆದರೆ ಸೌಭಾಗ್ಯ ವೃದ್ಧಿಸುತ್ತದೆ. ಹಳದಿ ಪುಷ್ಪಗಳಿಂದ ಪೂಜೆ ಮಾಡಿ ಮತ್ತು ನಿರ್ಗತಿಕರಿಗೆ ಅನ್ನದಾನ ಮಾಡಿ. ಇದರಿಂದ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ಪ್ರತಿದಿನ ಸಂಜೆ ಮನೆಯಲ್ಲಿ ತುಪ್ಪದ ದೀಪ ಹಚ್ಚುವುದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ಕಾಗೆಗಳಿಗೆ ಮತ್ತು ಕಪ್ಪು ನಾಯಿಗೆ ಆಹಾರ ನೀಡುವುದರಿಂದ ಶನಿದೇವರ ಅನುಗ್ರಹ ಸದಾ ನಿಮ್ಮ ಮೇಲಿರುತ್ತದೆ. ಈ 4 ದಿನಗಳಲ್ಲಿ ದೈವಭಕ್ತಿಯನ್ನು ಹೆಚ್ಚಿಸಿಕೊಂಡರೆ ನಿಮ್ಮ ಜೀವನದಲ್ಲಿ ಹೊಸ ಪರ್ವ ಆರಂಭವಾಗುತ್ತದೆ. ಇದುವರೆಗೆ ನೀವು ಪಟ್ಟ ಕಷ್ಟಕ್ಕೆ ಈಗ ಪ್ರತಿಫಲ ಸಿಗುವ ಕಾಲ ಸನ್ನಿಹಿತವಾಗಿದೆ. ತಾಳ್ಮೆಯಿಂದಿರಿ. ಮೇ 11ರಿಂದ 14ರ ಅವಧಿಯು ಕುಂಭರಾಶಿಯ ವಿದ್ಯಾರ್ಥಿಗಳಿಗೆ ಅತಿ ಪ್ರಮುಖವಾದುದು. ಇತ್ತೀಚೆಗೆ ಓದಿನ ಮೇಲೆ ಏಕಾಗ್ರತೆ ಕಡಿಮೆಯಾಗುತ್ತಿರುವಂತೆ ನಿಮಗನ್ನಿಸಬಹುದು. ಎಷ್ಟೇ ಓದಿದರೂ ನೆನಪಿನಲ್ಲಿ ಉಳಿಯುತ್ತಿಲ್ಲ ಎಂಬ ಆತಂಕ ನಿಮ್ಮನ್ನು ಕಾಡಬಹುದು. ಮನಸ್ಸು ಒಂದೆಡೆ ಸ್ಥಿರವಾಗಿ ನಿಲ್ಲುತ್ತಿಲ್ಲ ಎಂಬ ಭಾವನೆ ಇರಬಹುದು. ಧನ್ಯವಾದಗಳು.